ನಾನು ಆಗಲೇ ನಮ್ಮ ಭೋಜೇಗೌಡರು ಯಾರು ಮಾತಾಡ್ಬೇಕಾದ್ರೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವ್ರು ಮಾತಾಡಬೇಕಾದ್ರೆ ಅವ್ನು ಪ್ರಸ್ತಾಪ ಮಾಡ್ತಾ ಇದ್ರು ಅಂತೇಳಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಅಂತೇಳಿ ನೋಡಿ. ಮೂಲತಃ ನೀವು ಕುಲ್ಕಸ್ಬು ಅಂತಕ್ಕಂಥದ್ದು ನೇಯ್ಗೆ ಅಂತೇಳಿ ವ್ಯೂವರ್ಸ್ ನೀವು ಅಂತೇಳಿ ನಮ್ಮ ಭಾಗ ಬಿದಿರೆಕೆ ಬೇಳೆಲೆಲ್ಲ ವ್ಯಾಪಾರನ ಮಾಡ್ತಿರಲ್ಲ, ವ್ಯಾಪಾರದ ಸ್ಪರ್ಶ ಒಂದಿತ್ತಲ್ಲ ಯಾರಿಗೆ ದಾಸಿಮಯ್ಯನವ್ರಿಗೆ. ನೀವು ವ್ಯಾಪಾರ ಮಾಡಿದ್ರೆ ಲಾಭ ಬರುತ್ತಲ್ರಿ, ಆ ಲಾಭನ ಕಟ್ಟಬೇಕಲ್ವ ಟ್ಯಾಕ್ಸ್ ಆಗಿ. ಜಿ ಎಸ್ ಟಿ ಕಟ್ತಿರೋ ಇಲ್ವೋ? ಜಿ ಎಸ್ ಟಿ ಕಟ್ಟಿಲ್ಲ ಅಂದ್ರೆ ಈಡೇರ್ ಬರ್ತಾರಲ್ರಿ. ಹಾಗಾಗಿ ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ನೀವು ವ್ಯವಹಾರ. ನೀವು ಅಂಗಡಿಯಾಗ ನೋಡಿ, ನಿಮಗೆ ನೀವು ಕರೆಕ್ಟಾಗಿ ಸಬ್ಮಿಟ್ ಮಾಡಲ್ಲ ಸ್ಟೇಟ್ಮೆಂಟ್ ಅಂದರೆ ಯಾರು ಆಡಿಟರ್ ಬರ್ತಾರೆ, ಕಮರ್ಷಿಯಲ್ ಟ್ಯಾಕ್ಸ್ನವ್ರು ಬರ್ತಾರೆ, ಎಲ್ಲ ಬರ್ತಾರಲ್ಲ. ಈ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ ಪ್ರಸ್ತಾಪ ಮಾಡ್ತಾರಲ್ಲ ದಾಸಿಮಯ್ಯನವರು. ಯಾವ ಶತಮಾನದಲ್ಲಿ ಇದೀವಿ ನಾವು? 21ನೇ ಶತಮಾನದಲ್ಲಿ ಇದೀವಿ. ಜಿ ಎಸ್ ಟಿ ಬಗ್ಗೆ ಮಾತಾಡ್ತೀವಿ, ಕಂದಾಯದ ಬಗ್ಗೆ ಮಾತನಾಡ್ತೀವಿ. ಆದ್ರೆ ದಾಸಿಮಯ್ಯ ಎಷ್ಟು ಚೆನ್ನಾಗಿ ಹೇಳ್ತದಪ್ಪ ಅಂದರೆ ನೋಡಿ, ಆಶ್ಚರ್ಯ ಆಯ್ತು. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ, ಇಲ್ಲೆಲ್ಲ ಚೀಲ ತುಂಬ್ಕೊಂಡು ಹೋಗ್ತಿರಲ್ಲ, ಭತ್ತ ತುಂಬ್ಕೊಂಡು ಜಾಗ ಸಂತಿಗೆ ಹೋಗ್ತೀವಲ್ರಿ. ಆ ಬೆಳಗಿನ ಜಾವದಾಗ ಅರ್ಜೆಂಟ್ ಹೋಗ್ಬೇಕಾರೆ ಅವ್ನು ಚೀಲ ನೋಡಿಲ್ಲ, ಹರ್ಕೊಂಡ್ಬಿಟ್ಟಿದೆ. ಅವನು ಹರ್ಕೊಂಡಿರೋ ಚೀಲ ತುಂಬಿಟ್ಟಿದ್ದಾನ ಅವನು ಅಂತೇಳಿ. ಯಾಕೆ ಅಷ್ಟೊತ್ತಿನಾಗ ಹೋಗಿ ಹೊರಟ ಅಂದರೆ ಅಲ್ಲಿ ಸುಂಕ ಕಲೆಕ್ಟ್ ಮಾಡೋರು ಇರ್ತಾರೆ ಜಾಗದಲ್ಲಿ. ಇದ್ರು ನಮ್ಮ ಉಪಾಧ್ಯರು ಬೀರೇಗೌಡರು ಮಾಸ್ಟರ್ಗೆಲ್ಲ ಗೊತ್ತಲ್ಲಿ. ಆ ಸುಂಕ ತಪ್ಪಿಸೋಣಕ್ಕೆ ನಮ್ಮಪ್ಪನಾದಿಯಾಗಿ ನಾವು ಏನು ಮಾಡ್ತಿದ್ರು, ಈ ಕೆರೆ ಒಳಗೆ ಹೋಗ್ತಿದ್ದು ಗಾಡಿಯ ಅಲ್ಲಿ ಸುಂಕದಲ್ಲಿ ಇರ್ತಾನೆ, ಇಲ್ಲಿ ತಪ್ಪಿಸ್ಕೊಂಡು ಹೋಗೋಣ ಅನ್ಬೋದು. ಈ ಕೆರೆ ಒಳಗೆ ಹೋಗ್ತಿದ್ವು ಆ ಸುಂಕ ತಪ್ಸೋಕೆ ಅಂತೇಳಿ. ಅವನವಾಗ ಸುಂಕದ ರಾಮಣ್ಣ ನಾವು ಭಾರಿ ಜೋರು ಜಾವಗಲ್ಲ, ಅವ್ನು 3 ಜನ ಇಟ್ಟರು ಅಲ್ಲಲ್ಲಿ ಯಾರ್ಯಾರು ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ 8 ಆಣೆ ಸುಂಕ ಬಡಿಯೋದು ಅಂತೇಳಿ. ನೋಡಿ, ಈ ಸುಂಕ ತಪ್ಪಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಧರ್ಮಬಾಹಿರವಾದಂಥ ಕೆಲಸ, ಅದು ರಾಜನೀತಿಗೆ ಸರಿಯಾದ್ದಲ್ಲ, ನಮ್ಮ ಬದುಕಿನ ನಿಜವಾದ ಮಾರ್ಗಸೂತ್ರ ಅಲ್ಲ ಅಂತೇಳಿ ದಾಸಿಮಯ್ಯ ಅವತ್ತೊಂದು ಫಾರ್ಮುಲಾ ಕೊಡ್ತಾನೆ. ನೀವು ಹೆಂಗೆ ಮಾಡಿದ್ದೀರಾ ಅಂದರೆ, ಸುಂಕ ತಪ್ಸಕ್ಕೆ ಹೋಗ್ತೀರಾ, ಆದರೆ ಏನು ಎಡವಟ್ಟು ಮಾಡ್ಕೊಂತೀರಾ ಅಂದರೆ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ ಸುಂಕ ಕಂಜಿ. ಯಾವುದಕ್ಕೆ? ರಾತ್ರಿಯೆಲ್ಲ ಇದನ್ನು ಕದ್ದು ಹೋದ್ರೆ ಸುಂಕ ಕಂಜಿ, ಸುಂಕ ತಪ್ಪಿಸಬೇಕು ಅಂತೇಳಿ ಇಲ್ಲಾಶ್ವಿದ್ದಾನೆ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿದಿತ್ತು, ಇಂತಾಗಿತ್ತು ಕಾಣ ಅಳಿಮನದವನ ಭಕ್ತಿ ರಾಮನಾಥ ಅಂತೇಳಿ. ಒಬ್ಬೊಬ್ಬ ಅವಸರು ಚೀಲ ತುಂಬ್ಕೊಂಡ್ಬಿಟ್ಟಾನೆ. ಆದ್ರೆ ಆಗಿದ್ದೇನು ಕಡೆ ಪರಿಸ್ಥಿತಿ, ಬರೀ ಗೋಣಿಚೀಲ ಅಷ್ಟೇ ಅಂತೇಳಿ. ನಾವೀಗ ಗ್ರಾಮೀಣ ಭಾಷೆಯಲ್ಲಿ ಮಾತಾಡ್ತೀವಲ್ವ, ಅಣ್ಣ ಹಿಂಗೆ ಹಾಡ್ತಿರೋ ನಿನ್ನ ಕಡೆ ಗೋಣಿಚೀಲ ಅಂತೀವಲ್ವ, ಅಂತೀವೋ ಇಲ್ಲೋ. ಆಧುನಿಕವಾದಂಥ ಕಾಲಘಟ್ಟದ ಸಮಸ್ಯೆಯನ್ನು 800 ವರ್ಷಗಳಿಂದ ಎಷ್ಟು ಸೊಗಸಾಗಿ ಪ್ರಸ್ತಾಪ ಮಾಡಿದ್ದಾರೆ ನೋಡಿ ದಾಸಿಮಯ್ಯನವರು ಅಂತೇಳಿ.